ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹ ಹಲೋ ಸರ್ ಹೇಳಿ. ಸರ್, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಸರ್, ನಮಗೊಂದು ಡಾರ್ಕ್ ಗ್ರೇ ಇರೋದು ಕಾರು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXI ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲಿ ಸೇಲ್ಗಿದೆ ಅಂತ ವಾಟ್ಸಪ್ಗೆಲ್ಲ ಫೋಟೋ ಹಾಕಿದ್ದಾರೆ ತಮ್ಮ ವೆಹಿಕಲ್ದು. ಹೌದು ಸರ್, ಹೌದು ನಮ್ಮದೇ. ಓಕೆ, ಏನೈತ್ರಿ ಮಾಡಲ್ ಇದು? ಸರ್ ಮಾಡಲ್ 2012. 2012 ಮಾಡಲ್ ಐತ್ರಿ? 2012 ಸಿಂಗಲ್ ಓನರ್ ಸರ್. ಓಕೆ, ಓನರ್ ಕೂಡ ಸಿಂಗಲ್ ಓನರಾ? ಗಾಡಿ ಯಾರು ತೊಗೊಂತಾರೆ ಅವರಂತರೂ ಸೆಕೆಂಡ್ ಓನರ್ ಆಗ್ತಾರೆ? ಸೆಕೆಂಡ್ ಓನರ್ ಆಗ್ತಾರೆ. ಓಕೆ ರೀ ಸರ್. ರನ್ನಿಂಗಲ್ಲಿ ಎಷ್ಟು ಆಗಿತ್ತು ರೀ ಸರ್ ತಮ್ಮದು ಗಾಡಿ ಓಡಿರೋದು ಕಿಲೋಮೀಟ್ರು? ಸರ್ ರನ್ನಿಂಗ್ ಬಂದು ಇವಾಗ 80,000 ಓಡಿದೆ. ಜೆನ್ಯೂನ್ ರನ್ನಿಂಗ್ ಕೂಡ ಐತ್ರಿ ಅದು 80,000? ಹ್ಞೂ ಸರ್, ಹೌದು. ಓಕೆ ಸರ್. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಸರ್, ಫ್ರಂಟ್ ಟು ಬ್ಯಾಕ್ ಸೈಡದು ಸ್ಟೇಪ್ನಿ 5 ಟೈರ್ ಏನೈತಲ್ಲ ರೀ, ಎಷ್ಟು ಐತ್ರಿ ಪರ್ಸೆಂಟೇಜು? ಸರ್ ಫ್ರಂಟು ಬ್ಯಾಕು ಇದು ಸ್ಟೆಪ್ನಿ ಸೇರಿ ಒಂದು 60% ಐತೆ ಸರ್. 60% ತನಕ ಟೈರ್ ಇಟ್ಟಿರಿ? ಹೌದು ಸರ್, ಹೌದು. ಓಕೆ ರೀ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಾ ಸರ್? ಗಾಡಿ ಇಂಜಿನ್ ಕಂಡೀಷನ್ ಭಾಳ ಚೆನ್ನಾಗಿದೆ ಸರ್. ಗಾಡಿ ಎಲ್ಲಿ ಟಚ್ ಅಪ್ ಏನೂ ಇಲ್ಲ. ಹ್ಞೂ. ಇವಾಗ ಗಾಡಿ ಇಂಜಿನ್ ಓಕೆ ಸರ್. ಇಂಜಿನ್ ಏನು ಶಿವಲ್ ಇಂಜಿನ್ ಐತ್ರಾ, ಏನು ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ? ಮೆಕ್ಯಾನಿಕಿಂದ ಏನು ಸಣ್ಣ ಪುಟ್ಟ ಇದ್ದ ಮಾಡಿಸಿದ್ದೇನೆ ಸರ್, ಅಷ್ಟೇ, ಏನಿಲ್ಲ. ಹಾಂ. ಓಕೆ. ಮೇಜರಾಗಿ ಏನಿಲ್ಲ, ಮೈನರಾಗಿ ಮಾಡಿಸಿದ್ರಾ? ಮೈನರ ಮಾಡಿಸಿ, ಮೇಜರ್ ಏನು ಕಂಪ್ಲೇಂಟ್ ಇಲ್ಲ. ಓಕೆ ಸರ್. ಇವಾಗ ತಮ್ಮ ವೆಹಿಕಲ್ ಆಕ್ಸಿಡೆಂಟ್ ಆಗಿರೋದು ಆಗಿರ್ಬೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್, ಓರ್ಜಿನಲ್ ಜಂಪ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ? ಯಾವುದು ಪ್ರಾಬ್ಲಮ್ ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಕ್ಲಿಯರ್ ಐತೆ ಸರ್, ಗಾಡಿ ಕ್ಲಿಯರ್ ಐತಿ. ಕಂಡೀಷನ್ ಚೆನ್ನಾಗೈತಿ. ಹ್ಞೂ. ಗಾಡಿ ಒಳ್ಳೆ ಚೆನ್ನಾಗೈತೆ ಸರ್, ಓಡ್ಸಕ್ಕೆ ಒಳ್ಳೆ ಗುಡ್ ಫೀಲಿಂಗ್ ಐತಿ. ಹ್ಞೂ ಹ್ಞೂ. ಹ್ಞೂ. ಏನು ಬರ್ತಿದ್ರಿ ಸರ್ ಮೈಲೇಜ್ ಎಲ್ಲ? ಮೈಲೇಜ್ ಸರ್ ಒಂದು 18 ಬರುತ್ತೆ ಸರ್. 18 ತನಕ ಬರ್ತಿದ್ರಿ ತಮ್ಮ ಕೈಯಲ್ಲಿ ಈಗ? ಬರುತ್ತೆ ಸರ್, ಬರುತ್ತೆ. ಓಕೆ. ಸರ್, ನಮ್ಗೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸು ಕಂಪ್ನಿ ಫಿಟ್ಟೆಡ್ ಬಂದಿರೋದು ಆಗಿರ್ಬೋದು ರೀ, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿದ್ರಾ? ಎಕ್ಸ್ಟ್ರಾ ಫಿಟೆಡ್ ಏನಿಲ್ಲ ಸರ್, ಒಂದು ಸೀಟ್ ಆರಾಮ ಒಂದು ಹಾಕ್ಸಿದ್ದೀನಿ. ಹ್ಞೂ. ವೀಲ್ ಕ್ಯಾಪು, ಸ್ವಲ್ಪ ಹ್ಯಾಂಡಲ್ ಕ್ರೋಮು, ಬ್ರೇರ್ ಕ್ರೋಮು ಅವನ್ನೆಲ್ಲ ಹಾಕ್ಸಿದ್ದೀನಿ. ಸ್ಯಾಂಡಲ್ ಕ್ರೋಮು, ಮಿರರ್ ಕ್ರೋಮು ಈ ಥರ ಎಲ್ಲ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿದ್ರೆ, ಅದು ಬಿಟ್ಟರೆ ಕಂಪ್ನಿ ಫಿಟ್ಟೆಡ್ ಬಂದಿರೋದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕು ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು? ವರ್ಕಲ್ಲೇ ಇದೆ ಸರ್, ಆನ್ ವರ್ಕಲ್ಲಿದೆ. ಓಕೆ. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿದ್ದೀರಾ ತಾವು? ರಿವರ್ಸ್ ಕ್ಯಾಮ್ರಾ ಇಲ್ಲ ಸರ್, ರಿವರ್ಸ್ ಕ್ಯಾಮ್ರಾ ಇಲ್ಲ. ಇಲ್ಲ ರೀ? ಇಲ್ಲ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೆ ಸರ್ ಗಾಡಿ? FC ಬಂದು ಸರ್ 2027 ನವಂಬರ್ವರೆಗಿದೆ. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಫುಲ್ ರನ್ನಿಂಗ್ ಇದೆ ಸರ್ ಈ ವರ್ಷ. ಓಕೆ. 1 ವರ್ಷದ ತನಕ ರನ್ನಿಂಗ್ ಸಿಗ್ತೈತೆ ಗಾಡಿ ತೊಗೊಂಡ್ರಿಗೆ ಇನ್ಸೂರೆನ್ಸು? ಹೌದು ಸರ್, ಹೌದು. ಓಕೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಏನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡ್ಬಿಟ್ಟು ಫ್ಯಾಮಿಲಿಗೆ ಯೂಸ್ ಮಾಡ್ಕೋಬೋದು? ಫ್ಯಾಮಿಲಿಗೆ ಆರಾಮಾಗಿ ಯೂಸ್ ಮಾಡ್ಬೋದು ಸರ್, ಓಡಿಸ್ಬೋದು, ಚೆನ್ನಾಗೈತೆ ಗಾಡಿ. ಓಕೆ. ಆ ಥರ ಅಂತೂ ಕಂಡೀಷನ್ ಐತೆ ನಿಮ್ಮ ಕೈಯಲ್ಲಿ? ಕಂಡೀಷನ್ ಐತೆ ಸರ್, ಗಾಡಿ ಕಂಡೀಷನ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಸರ್ ನಾನು ಒಂದು 2.25 ಹೇಳಿದ್ದೆ, ಅಲ್ಲ ಸಾರಿ 3.75. 3,75,000? ಹೇಳಿದ್ದೆ. ಓಕೆ. ನಿಮ್ಮ ಕಡೆಯಿಂದ ಬಂದರೆ ಏನಾದ್ರು ಸ್ವಲ್ಪ ಇದು ಮಾಡಿಕೊಡ್ತೀನಿ, ಕನ್ಸೆಷನ್. ಓಕೆ. ಮಾಡೆಲ್ ಬಂದುಬಿಟ್ಟು 2012 ಮಾಡೆಲ್ ಐತ್ರಿ. ತಾವು ಓನರ್ ಕೂಡ ಸಿಂಗಲ್ ಓನರ್ ಇದ್ದೀರಾ, ಗಾಡಿ ಯಾರು ತೊಗೊಂತಾರೆ ಅವರಂತೂ ಸೆಕೆಂಡ್ ಓನರ್ ಆಗ್ತಾರೆ ರೀ. ಹೌದು. ತಾವು ಹೇಳಕತ್ತಿದ್ದು ರೇಟು 3,75,000. ನಮ್ಮ ಕಡೆಯಿಂದ ಬಂದವ್ರಿಗೆ ಇದರಲ್ಲಿ ಕೂಡ ನೆಗೆಶ್ವಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹ್ಞೂ ಸರ್, ಹೌದು. ಓಕೆ. ನೆಗೆಶ್ವಲ್ ಅಂದರೆ ಏನು ಮಾಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ನಾನು ನಿಮ್ಮ ಕಡೆಯಿಂದ ಬಂದರೆ ಒಂದು 350ವರೆಗೆ ಮಾಡಿಕೊಡ್ತೀನಿ ಸರ್. 3,50,000 ತನಕ ತಾವು ಗಾಡಿ ಕೂಡ ಕಡೆ ಇದ್ದೀರಾ? ಹೌದು ಸರ್, ಹೌದು. ಓಕೆ. ಫೈನಲ್ ರೇಟ್ ಆಗುತ್ತಾ ಸರ್ ಇದು? ಫೈನಲ್ ಆಗುತ್ತೆ ಸರ್. ಗಾಡಿ ಇರೋಂಥ ಲೊಕೇಶನ್ ಸರ್? ಗಾಡಿ ಲೊಕೇಶನ್ ನಾನು ದಾವಣಗೆರೆ ಹಾಕಿದ್ದೇನೆ ಸರ್. ಯಾವ ಡಿಸ್ಟ್ರಿಕ್ಟ್ ಸರ್ ಇದು? ದಾವಣಗೆರೆ ಡಿಸ್ಟಿಕ್ ಸರ್, ನಿಯರ್ ಒಂದು 20 ಕಿಲೋಮೀಟ್ರ್. ದಾವಣಗೆರೆದಿಂದ ಒಂದು 20 ಕಿಲೋಮೀಟ್ರ್ ಐತ್ರಾ? ಹ್ಞೂ ಸರ್, ನಿಯರ್ ದಾವಣಗೆರೆ. ದಾವಣಗೆರೆ ಅಂತೂರಾ? ಹೌದು. ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹ್ಞೂ ಸರ್, ಇದೆ ಉಂಟು. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಮಾಡ್ತಿದ್ದಾಳೆ ಸರ್, ಮಾಡ್ತೀವಿ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.